ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ. ಈ ಸರ್ಕಾರದಿಂದ ಎಡವಟ್ಟಿನ ಮೇಲೆ ಎಡವಟ್ಟುಗಳಾಗ್ತಾ ಇದೆ. ಹೇಗೆ ಎಡವಟ್ಟಿನ ಮೇಲೆ ಎಡವಟ್ಟಾಗುತ್ತಾ ಇದೆ? ಪ್ರಭಾವಿ ಸಚಿವರ ವಿರುದ್ಧ ಪಕ್ಷದಲ್ಲಿ ಅಸಮಾಧಾನ ಕೇಳಿ ಬರ್ತಾ ಇದೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಏನ್ ಅಸಮಾಧಾನ? ಗೃಹ ಸಚಿವ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಅಸಮಾಧಾನ ಕೇಳಿ ಬರ್ತಾ ಇದೆ. ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ, ಪರಮೇಶ್ವರ್ ರಾಜ್ಯದ ಗೃಹ ಸಚಿವ. ಎಡವಟ್ಟಿನ ಮೇಲೆ ಎಡವಟ್ಟಾಗ್ತಾ ಇದೆ. ಪ್ರಭಾವಿ ಸಚಿವರ ವಿರುದ್ಧವೇ ಪಕ್ಷದಲ್ಲಿ ಗುಡುಗು ಕೇಳಿ ಬರ್ತಾ ಇದೆ. ಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಶಾಸಕರು ಇದನ್ನ ಹೊರಹಾಕಿರೋದನ್ನು ನಾವು ಗಮನಿಸಿದ್ದೀವಿ. ಉಸ್ತುವಾರಿ ಮತ್ತು ಹೋಮ್ ಮಿನಿಸ್ಟರ್ ವಿರುದ್ಧ ಇಂಥದ್ದೊಂದು ಬೇಸರ ಕೇಳಿ ಬಂದಿದೆ. ಬಿಜೆಪಿಗಳು ಆರೋಪಿ, ಸಿಎಂ ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ. ಎಡವಟ್ಟಿನ ಮೇಲೆ ಎಡವಟ್ಟು, ಮೇಲಿಂದ ಮೇಲೆ ತಪ್ಪುಗಳಾಗ್ತಾ ಇದೆ. ಪ್ರಭಾವಿ ಸಚಿವರ ವಿರುದ್ಧ ಅಸಮಾಧಾನ. ಬೇರೆ ಬೇರೆ ವಿಚಾರಕ್ಕೆ, ಸಚಿವರ ಕಾರ್ಯವೈಖರಿ, ಸಚಿವರು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕ್ಷೇತ್ರಕ್ಕೆ ಬರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಿರಿಯ ಶಾಸಕರು ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧವೇ ಅಸಮಾಧಾನ ಹೊರಹಾಕಿರೋದನ್ನು ನಾವು ಅನೇಕ ಬಾರಿ ಗಮನಿಸಿದ್ದೀವಿ. ಅದು ಆಳಂದ ಶಾಸಕ BR ಪಾಟೀಲ್ರಿಂದ ಹಿಡಿದು ಬಸವರಾಜ ರಾಯರೆಡ್ಡಿ ಅವರ ತನಕವೂ ಕೂಡ ಇತ್ತು. ವಿಪರ್ಯಾಸ ಅಂತ ಹೇಳಿದ್ರೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಹಿರಿಯ ಶಾಸಕರೂ ಆಗಿರುವಂತಹ, ಹಿರಿಯ ಮಂತ್ರಿಯೂ ಆಗಿರುವಂತಹ ಗೃಹ ಸಚಿವರ ವಿರುದ್ಧವೂ ಕೂಡ ಇಂಥದ್ದೊಂದು ಅಸಮಾಧಾನ. ಕರಾವಳಿ ಭಾಗ ಬಿಜೆಪಿಯ ಭದ್ರಕೋಟೆ, ಹಿಂದುತ್ವದ ನೆಲೆ ಇದೆ. ಇಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸಬೇಕು, ಗೆಲ್ಲಿಸಬೇಕು ಅನ್ನೋದು. ಆದರೆ ಗುಂಡೂರಾವ್ ಮತ್ತು ಪರಮೇಶ್ವರ್ ವಿರುದ್ಧ ಇಲ್ಲಿ ಬೇಸರವಿದೆ ಅಂತೆ. ಯಾಕೆ? ಕಾರಣ ಏನು? ಅನೇಕ ಹತ್ಯೆಗಳಾಗ್ತಾ ಇದೆ, ಇದನ್ನು ತಡಿಬೇಕು. ಇದು ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸುವಂತ ಪ್ರಯತ್ನ, ಗಟ್ಟಿಗೊಳಿಸಬೇಕು ಅಂತ ಆಗ್ತಾನೆ ಇಲ್ಲ. ಗುಂಡೂರಾವ್ ಮತ್ತು ಪರಮೇಶ್ವರ್ ವಿರುದ್ಧ ಇಂಥದ್ದೊಂದು ಬೇಸರ ಆಗ್ತಾ ಇದೆ ಅಂತ ಗಮನಿಸಿ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ಭಾಗ ಏನಿದೆ ಕರಾವಳಿಯ ಪ್ರದೇಶ. ಈ ಕರಾವಳಿಯ ಪ್ರದೇಶದಲ್ಲಿ ಬಿಜೆಪಿ ಅನಾಯಾಸವಾಗಿ ಗೆದ್ದು ಬರುತ್ತೆ. ಹೇಗೆ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ ಅನಾಯಾಸವಾಗಿ ಗೆದ್ದು ಬರುತ್ತೋ, ಬಿಜೆಪಿ ಗೆದ್ದು ಬರುವಂತ ಪ್ರದೇಶ ಇಲ್ಲಿ ಗೆಲ್ಲಬೇಕು ಅನ್ನೋದು ಕಾಂಗ್ರೆಸ್ನ ಆಸೆ. ಆದರೂ ಆಗ್ತಾ ಇಲ್ಲ ಅಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಡೆಸ್ಕ್ನಿಂದ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹುಗಾರ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಬಸವರಾಜ್, DK ಶಿವಕುಮಾರ್ ಅವರು ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ, ಕಳೆದ ಒಂದು ವಾರನೋ 15 ದಿನದ ಹಿಂದೆ ಅವರು ಕರಾವಳಿ ಪ್ರವಾಸದಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು 2028ಕ್ಕೆ ಏನಾದರೂ ಮಾಡಿ ಇಲ್ಲಿ ಕ್ಷೇತ್ರಗಳನ್ನು ಗೆಲ್ಲೇಬೇಕು, ಅದೇ ನಮ್ಮ ಗುರಿ ಅಂತ. ಬಟ್ ವಿಪರ್ಯಾಸ ಅಂದರೆ ಮೇಲಿಂದ ಮೇಲೆ ಆಗ್ತಾ ಇರುವಂಥ ಬೆಳವಣಿಗೆಗಳು ಒನ್ಸ್ ಅಗೇನ್ ಬಿಜೆಪಿ ಅತ್ತ ಈ ಕ್ಷೇತ್ರ ಹೊರಳುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಪ್ರವೀಣ್, ಕರಾವಳಿಯ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಗೊಳಿಸುವಂತಹ ಪ್ರಯತ್ನದಲ್ಲಿ ಈಗಾಗಲೇ DCM DK ಶಿವಕುಮಾರ್ ಅವರು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಕರಾವಳಿಯ ಭಾಗದಲ್ಲೇ ಕಳೆದ 2-3 ತಿಂಗಳಲ್ಲಿ 5-6 ಬಾರಿ ಅಲ್ಲಿ ಓಡಾಟ ಕೂಡ ನಡೆಸಿರ್ತಕ್ಕಂಥದ್ದು. ವಿವಿಧ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಭೇಟಿ ನೀಡುವ ಮುಖಾಂತರ ಮತ್ತೆ ಕೆಲವೊಂದಿಷ್ಟು ಸಾಂಸ್ಕೃತಿಕವಾಗಿರ್ತಕ್ಕಂಥ ಹಬ್ಬಗಳಲ್ಲಿ ಕೂಡ ಭಾಗಿಯಾಗುವ ಮುಖಾಂತರ ಅಲ್ಲಿರ್ತಕ್ಕಂಥ ಜನರ ಮನಸ್ಸನ್ನ ಗೆಲ್ಲುವಂತಹ ಪ್ರಯತ್ನ ಮತ್ತು ಕಾಂಗ್ರೆಸ್ ಪಕ್ಷದ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಪ್ರಯತ್ನಕ್ಕೆ DK ಶಿವಕುಮಾರ್ ಅವರು ಕೂಡ ಮುಂದಾಗಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ರಾಜಕೀಯ ಬೆಳವಣಿಗೆಗಳು, ಕೆಲವೊಂದಿಷ್ಟು ಆಡಳಿತದ ವೈಫಲ್ಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗುವಂತಹ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇದ್ದಾವೆ. ಇತ್ತೀಚೆಗೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಹತ್ಯೆಗಳು ಇದಕ್ಕೆ ಕಾರಣ ಅಂತಕ್ಕಂಥದ್ದು ಕೂಡ ಸ್ವತಃ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಈಗಾಗಲೇ ಏನು ಹಿಂದೂ ಪರ ಕಾರ್ಯಕರ್ತರಾಗಿರ್ತಕ್ಕಂಥ ಸುಹಾಸ್ ಅವರ ಒಂದು ಪ್ರಕರಣ ಏನಿದೆ, ಆ ಒಂದು ಏನು ಹತ್ಯೆ ಆಗಿರ್ತಕ್ಕಂಥದ್ದು, ಈ ಒಂದು ಹತ್ಯೆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕಡೆ ಬಿಜೆಪಿ ನಾಯಕರು ನಿನ್ನೆ ವಿಜೇಂದ್ರ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಮತ್ತೆ ಸಾಕಷ್ಟು ಬಿಜೆಪಿಯ ಶಾಸಕರು ಕೂಡ ಅಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು, ಹಲವಾರು ಹೇಳಿಕೆಗಳನ್ನು ಕೂಡ ಕೊಡುವಂಥದ್ದು, ಇದನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಪ್ರಮುಖ ನಾಯಕರು ಕೂಡ CM ಸಿದ್ದರಾಮಯ್ಯ ಅವರಿಗೆ, DCM DK ಶಿವಕುಮಾರ್ ಅವರಿಗೂ ಕೂಡ ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ
ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು. ಈ ಹಿಂದೆ ಕೂಡ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಜಿಲ್ಲೆಗೆ ಬರುವುದೇ ಅಪರೂಪ, ಅಲ್ಲಿ ಸಭೆಗಳು ನಡೆಸುವುದೇ ಅಪರೂಪ, ಹಾಗಾಗಿ ಜಿಲ್ಲೆಯಲ್ಲಿ ಹಿಡಿತ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ DCM DK ಶಿವಕುಮಾರ್ ಅವರು ಆ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಕಾರ್ಯಕರ್ತರು ದೂರನ್ನ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಅದರ ಬೆನ್ನಲ್ಲಿ ಈಗೇನು ಹತ್ಯೆ ಆಗಿದೆ, ಈ ಒಂದು ಹಿನ್ನೆಲೆಯಲ್ಲಿ ಮತ್ತಷ್ಟು ಸ್ವಪಕ್ಷದ ವಲಯದಲ್ಲೇ ಸಚಿವ ದಿನೇಶ್ ಗುಂಡೂರಾವ್ ಮತ್ತೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ವಿರುದ್ಧವಾಗಿ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ನಿನ್ನೆ CM ಸಿದ್ದರಾಮಯ್ಯವರು ಕೂಡ ಇಬ್ಬರು ಸಚಿವರು ಕೂಡ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ ಇಬ್ಬರು ಸಚಿವರು ಕೂಡ ಅಲ್ಲಿ ಜಿಲ್ಲೆಗೆ ಹೋಗಿ ಒಂದು ಪೊಲೀಸ್ ಅಧಿಕಾರಿಗಳ ಜೊತೆ ಹಿರಿಯ ಅಧಿಕಾರಿ ಜೊತೆ ಸಭೆ ನಡೆಸಿ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ನಮ್ಮ ಸರ್ಕಾರ ಶಾಂತಿ ಸುವ್ಯವಸ್ಥೆನ ಕಾಪಾಡುವಂಥದ್ದು ಮತ್ತೆ ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವಂತ ಸರ್ಕಾರ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಪದೇ ಪದೇ ಹೇಳ್ತೇವೆ. ಅದರಂತೆ ನೀವು ನಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ನಿನ್ನೆ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತೆ ಪರಮೇಶ್ವರ್ ಅವರು ಕೂಡ ಸ್ವತಃ CM ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆ ಸೂಚನೆ ಬೆನ್ನಲ್ಲೇ ಇವತ್ತು ಬೆಳಗ್ಗೆನೆ ದಿನೇಶ್ ಗುಂಡೂರಾವ್ ಅವರು ಮತ್ತೆ ಪರಮೇಶ್ವರ್ ಕೂಡ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಲ್ಲಿಯ ಧಾರ್ಮಿಕ ಮುಖಂಡರ ಜೊತೆ ಈಗಾಗಲೇ ಅಲ್ಲಿ ಮುಸ್ಲಿಂ ಮತ್ತು ಹಿಂದೂ ಪರ ಸಂಘಟನೆಗಳ ನಡುವೆ ವಾಕ್ಸಮರ ಸೃಷ್ಟಿ ಆಗ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಶಾಂತಿ ಸುವ್ಯವಸ್ಥೆ ಕದಡುವಂತ ಪ್ರಯತ್ನ ಕೂಡ ಅಲ್ಲಿ ಆಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಧಾರ್ಮಿಕ ಮುಖಂಡರ ಜೊತೆ ಕೂಡ ಮೊದಲ ಬಾರಿಗೆ ಸಭೆ ನಡೆಸಿ, ಅದಾದ ಬಳಿಕ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸಿ ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಲಾರದಂತೆ ಒಂದು ಕೋಮುವಾದ ಸೃಷ್ಟಿ ಆಗ್ಲಂತೆ ನೋಡ್ಕೊಳ್ಳುವಂತಹ ಜವಾಬ್ದಾರಿಗೆ ಇಬ್ಬರು ಸಚಿವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ರಾಜ್ಯದಲ್ಲಿ ಹಲವಾರು ಹತ್ಯೆಗಳಾದಂತಹ ಸಂದರ್ಭದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅದನ್ನ ಒಂದಿಷ್ಟು ಸಹಜವಾಗಿ ತೆಗೆದುಕೊಳ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿರ್ತಕ್ಕಂಥ ಒಂದಿಷ್ಟು ಶಾಸಕರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗ ಮತ್ತೊಮ್ಮೆ ಈ ರೀತಿಯಾಗಿರ್ತಕ್ಕ ಘಟನೆ ಆದಂತಹ ಸಂದರ್ಭದಲ್ಲಿ ಇದು ಪಕ್ಷಕ್ಕೆ ಕೂಡ ಹಾನಿ ಉಂಟು ಮಾಡುತ್ತೆ. ಮುಂಬರ್ತಕ್ಕಂಥ ಚುನಾವಣೆಗೆ ಕೂಡ ಇದು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಎಚ್ಚರದಿಂದ ನೀವು ನಿಗಾ ವಹಿಸಿ ಅನ್ನುವಂಥದ್ದು ಕೂಡ ಈಗಾಗಲೇ CM ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಂತ ರೀತಿ ಕೂಡ ಇರುವಂತದ್ದು. ಹಾಗಾಗಿ ಇದೀಗ ಇಬ್ಬರು ಸಚಿವರು ಕೂಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಪ್ರವೀಣ್.